ಇದು ರಾಶಿಚಕ್ರದ ಪಟ್ಟಿಯ 10ನೇ ನಕ್ಷತ್ರವಾಗಿದೆ ಮತ್ತು ಕೇತು ಇದನ್ನು ಆಳುತ್ತಾನೆ. ಗೌರವಾನ್ವಿತ ಮತ್ತು ರಾಜ ಸ್ವಭಾವದೊಂದಿಗೆ ನೀವು ನಾಯಕರಾಗಿ ಜನಿಸುತ್ತೀರಿ. ನೀವು ಒಳಗೊಂಡಿರುವ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ. ಇದಲ್ಲದೆ ನಿಮ್ಮ ನಕ್ಷತ್ರವು ಮಖವಾಗಿದ್ದರೆ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ. ದೇವತೆಗಳ ಬದಲಿಗೆ ಪಿತೃಗಳು ಈ ಚಂದ್ರನ ನಕ್ಷತ್ರಪುಂಜವನ್ನು ಆಳುತ್ತಾರೆ. ಈ ನಕ್ಷತ್ರವು ಪೂರ್ವಜರ ಕಾರ್ಯಗಳೊಂದಿಗೆ ತೀವ್ರವಾದ ಮತ್ತು ನೇರ ಸಂಪರ್ಕವನ್ನು ಹೊಂದಿದೆ. ರಾಕ್ಷಸರಿಂದ ಆಳಲ್ಪಟ್ಟಿದ್ದರು ಮತ್ತು ಭಗವಂತನನ್ನು ಕೇತು ಎಂದು ಹೊಂದಿದ್ದರು. ಅದು ಸಾಮಾಜಿಕ ಗೌರವ ಮತ್ತು ಅಧಿಕೃತ ಸ್ಥಾನಮಾನಕ್ಕೆ ಪ್ರಬಲವಾಗಿ ಸಂಪರ್ಕ ಹೊಂದಿದೆ. ನೀವು ಸ್ವಭಾವತಃ ಪ್ರಾಬಲ್ಯ ಹೊಂದುತ್ತೀರಿ. ಮಖ ನಕ್ಷತ್ರದ ಅಧಿಪತಿ ಪಿತೃದೇವತೆಗಳು. ಬೆಳಕು ಹಾಗೂ ದೀಪದ ಸಂಕೇತವಿದು. ಈ ನಕ್ಷತ್ರದಲ್ಲಿ ಹುಟ್ಟಿದವರು ಗಟ್ಟಿ ಹೃದಯದವರು, ತಂದೆಗೆ ಗೌರವ ನೀಡುವಂಥವರು, ಓದಿಕೊಂಡಿರುವಂಥವರು, ಪ್ರತಿಭಾವಂತರು ಹಾಗೂ ಜೀವನದಲ್ಲಿ ಹಲವು ವಿಚಾರದಲ್ಲಿ ವಿಜಯಶಾಲಿಗಳು. ಈ ನಕ್ಷತ್ರದವರು ಹಿರಿಯರು ಮತ್ತವರ ಅನುಭವವನ್ನು ಗೌರವಿಸುತ್ತಾರೆ. ನೇರ ಮಾತಿನ ಇವರು ಇತರರಿಗೆ ಕೇಡು ಬಯಸುವವರಲ್ಲ. ಅದೇ ರೀತಿ ಇತರರು ಕೇಡು ಬಯಸಿದರೆ ಸಹಿಸಿಕೊಂಡು ಸುಮ್ಮನೆ ಇರುವ ಪೈಕಿಯೂ ಅಲ್ಲ. ಇವರು ಸ್ವಂತ ವ್ಯವಹಾರ ಮಾಡಿದರೆ ಪದೇ ಪದೇ ಅಪಜಯ ಕಾಣಬೇಕಾಗುತ್ತದೆ. ಈ ನಕ್ಷತ್ರದವರಿಗೆ ಆಸ್ತಮಾ, ಎಪಿಲೆಪ್ಸಿ ಅಥವಾ ಕ್ಯಾನ್ಸರ್ನಂಥ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಈ ನಕ್ಷತ್ರದ ಪುರುಷರಿಗೆ ಉತ್ತಮ ನಂಬಿಕಸ್ಥ ಪತ್ನಿ ಸಿಗುತ್ತಾರೆ. ಈ ನಕ್ಷತ್ರದ ಹೆಣ್ಣು ಮಕ್ಕಳು ಧಾರ್ಮಿಕ ಮನೋಭಾವದವರು, ಪತಿಯ ಇಚ್ಛೆಗೆ ತಕ್ಕಂತೆ ನಡೆದುಕೊಳ್ಳುವವರು. ಗುಪ್ತಾಂಗ ಸಮಸ್ಯೆಗಳನ್ನು ಅನುಭವಿಸುವವರು ಆಗಿರುತ್ತಾರೆ. ಸಂಪತ್ತಿನ ಮೇಲೆ ಹಿಡಿತ ಹೊಂದಿರುತ್ತಾರೆ. ಸಮಾಜ ಸೇವಾ ಕಾರ್ಯಗಳಲ್ಲಿ ಆಸಕ್ತರಾಗಿರುತ್ತಾರೆ. ಮಾಘ ನಕ್ಷತ್ರದ ಮೊದಲ ಪಾದವು ಮೇಷ ನವಾಂಶದಲ್ಲಿ ಬರುತ್ತದೆ ಮತ್ತು ಮಂಗಳನಿಂದ ಆಳಲ್ಪಡುತ್ತದೆ. ನೀವು ನೈಜವಾದ ಆಲೋಚನೆಯನ್ನು ಹೊಂದಿರುವವರು. ಇದು ವ್ಯಾಪಕವಾಗಿ ವೈವಿಧ್ಯಮಯ ಸ್ವರೂಪಗಳನ್ನು ಪಡೆಯಬಹುದು. ನೀವು ಅತ್ಯಂತ ಚತುರವಾದ ಕೌಶಲ್ಯದ ಆವಿಷ್ಕಾರಗಳನ್ನು ಮಾಡಬಹುದು ಅಥವಾ ಹೊಸ ವಿಧಾನವನ್ನು ವಿಕಸನಗೊಳಿಸಬಹುದು. ಅದೇನೇ ಇರಲಿ, ನಿಮ್ಮಿಂದ ಜಗತ್ತು ಅಭಿವೃದ್ಧಿಯ ಪಥದಲ್ಲಿ ಹೆಜ್ಜೆ ಹಾಕುತ್ತದೆ ಎಂಬ ಭ್ರಮೆಯಲ್ಲಿರುತ್ತೀರಿ. ನೀವು ಪ್ರಾಮಾಣಿಕತೆಯನ್ನು ಅದರ ವಿಶಾಲವಾದ ಅರ್ಥದಲ್ಲಿ ಬಳಸುತ್ತಾ ಅದಕ್ಕೆ ತುಂಬಾ ಪ್ರಾಮುಖ್ಯತೆ ನೀಡುತ್ತೀರಿ. ನಿಮ್ಮ ಸ್ನೇಹಿತರು ಮಾತಿನಲ್ಲಿ ಪ್ರಾಮಾಣಿಕರು, ಉದ್ದೇಶದಲ್ಲಿ ಪ್ರಾಮಾಣಿಕರು ಹಾಗೂ ಹಣದ ವ್ಯವಹಾರಗಳಲ್ಲೂ ಪ್ರಾಮಾಣಿಕರಾಗಿರುವ ಅಗತ್ಯವಿರುತ್ತದೆ. ನಿಮ್ಮ ದೊಡ್ಡ ದೌರ್ಬಲ್ಯ ನೀವು ಇತರರನ್ನು ನಡೆಸಿಕೊಳ್ಳುವುದರಲ್ಲಿದೆ. ನಿಮಗೆ ಅದಕ್ಷತೆಯನ್ನು ಸಹಿಸಲಾಗದು ಮತ್ತು ನೀವು ನಿಮ್ಮ ಜೊತೆ ಮುಖಕ್ಕಮುಖ ಕೊಟ್ಟು ಮಾತನಾಡದವರನ್ನು ತಿರಸ್ಕಾರಕ್ಕೂ ಅನರ್ಹರೆಂದು ಪರಿಗಣಿಸುವ ಸಾಧ್ಯತೆಯಿದೆ. ನಿಮ್ಮ ಅಸಮ್ಮತಿ ಹೊಂದಿರುವವರೆಡೆಗೆ ಹೆಚ್ಚು ಉದಾರವಾದ ಮತ್ತು ಸಹಿಷ್ಣುತೆಯ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವುದು ಕಷ್ಟವಾಗಲಾರದು. ಹೇಗಿದ್ದರೂ ಅದನ್ನು ಪ್ರಯತ್ನಿಸ ನೋಡಬಹುದು. ನೀವು ಕೆಲಸ ಮಾಡಲಿಷ್ಟಪಡುವ ವ್ಯಕ್ತಿ. ನೀವು ಯಾವತ್ತೂ ಒಂದೇ ಕಡೆ ಕುಳಿತಿರುವುದಿಲ್ಲ. ನೀವು ಯಾವಾಗಲೂ ಯೋಜನೆಗಳನ್ನು ಹಾಕುತ್ತಿರುತ್ತೀರಿ ಮತ್ತು ನಿಮಗೆ ನಿಷ್ಕ್ರಿಯತೆಯನ್ನು ಸಹಿಸಲಾಗದು. ನೀವು ಸಾಕಷ್ಟು ಸ್ವಯಂ ಇಚ್ಛೆಯನ್ನು ಹೊಂದಿದ್ದೀರಿ ಮತ್ತು ಸ್ವಾತಂತ್ರ್ಯದ ಚೈತನ್ಯ ನಿಮ್ಮಲ್ಲಿ ದೃಢವಾಗಿ ಬೇರೂರಿದೆ. ನೀವು ಬಹುಶಃ ಅಗತ್ಯಕ್ಕಿಂತ ಹೆಚ್ಚಾಗಿ ಇತರರ ಹಸ್ತಕ್ಷೇಪವನ್ನು ದ್ವೇಷಿಸುತ್ತೀರಿ ಮತ್ತು ಸ್ವಾತಂತ್ರ್ಯಕ್ಕೆ ಅತ್ಯಂತ ಹೆಚ್ಚು ಬೆಲೆ ನೀಡುತ್ತೀರಿ. ಸ್ವಾತಂತ್ರ್ಯ ಕಾರ್ಯವಷ್ಟೇ ಅಲ್ಲದೆ ಒಂದು ಚಿಂತನೆಯೂ ಆಗಿದೆ. ತುಂಬಾ ಬೇಗ ತುಂಬಾ ಹೆಚ್ಚು ನಿರೀಕ್ಷಿಸುವ ನೀವು ಪ್ರಚಂಡವಾದ ಆಂತರಿಕ ಒತ್ತಡದಲ್ಲಿರುತ್ತೀರಿ ಮತ್ತು ರಾಜಿ ಮಾಡಿಕೊಳ್ಳಲು ಒಪ್ಪುವುದಿಲ್ಲ. ತುಂಬಾ ಗಾಬರಿಯ ಸ್ವಭಾವದವರಾದ ನೀವು ಒಮ್ಮೆಗೆ ಹಲವು ಕೆಲಸಗಳನ್ನು ಮಾಡಿ ನಿಮ್ಮ ಶಕ್ತಿ ವ್ಯಯಿಸುತ್ತೀರಿ ಹಾಗೂ ಯಾವ ಕೆಲಸವನ್ನೂ ಪೂರ್ಣಗೊಳಿಸುವುದಿಲ್ಲ, ಏಕೆಂದರೆ ಕಂಡುಹಿಡಿಯಲು ಯಾವಾಗಲೂ ಹೊಸತೇನಾದರೂ ಇರುತ್ತದೆ. ನಿಮ್ಮ ತಾರುಣ್ಯದಲ್ಲಿ
ನೀವು ಮೈಗ್ರೇನ್ ತಲೆನೋವನ್ನು ಹೊಂದಬಹುದು ಮತ್ತು ನೀವು ವಿಶ್ರಾಂತಿ ಪಡೆಯುವುದನ್ನು ಕಲಿಯಬೇಕು. ಯೋಗದಂಥ ಯಾವುದೇ ರೀತಿಯ ದೈಹಿಕ ಮತ್ತು ಮಾನಸಿಕ ಶಿಸ್ತಿನ ಸಂಯೋಜನೆ ಒಂದು ಅತ್ಯುತ್ತಮ ಪರಿಹಾರವಾಗಿದೆ. ಮಕ್ಕಳು ನೀವು ಗುರಿಗಳನ್ನು ಅಳವಡಿಸಿಕೊಳ್ಳಲು ಮತ್ತು ಅವುಗಳನ್ನು ಸಾಧಿಸಲು ಪ್ರಚಂಡ ಪ್ರೇರಣೆಯಾಗಿರುತ್ತಾರೆ. ನೀವು ಅವರ ಕಡೆಗೆ ಜವಾಬ್ದಾರಿ ಹೊಂದಿರುತ್ತೀರಿ ಹಾಗೂ ಅವರನ್ನು ನಿರಾಸೆಗೊಳಿಸುವುದಿಲ್ಲ. ಪ್ರೇರಣೆಯ ಅಂಶವನ್ನು ಸಂಪೂರ್ಣವಾಗಿ ಬಳಸಿ, ಆದರೆ ನೀವೇನು ಮಾಡಬಯಸುತ್ತೀರೋ ಅದನ್ನೇ ಮಾಡಿ ಮತ್ತು ಕೇವಲ ನಿಮ್ಮ ಜವಾಬ್ದಾರಿಗಾಗಿ ನಿಮಗೆ ಇಷ್ಟವಿಲ್ಲದ್ದನ್ನು ಮಾಡಬೇಡಿ. ಮಾಘ ನಕ್ಷತ್ರದ 2ನೇ ಪಾದವು ವೃಷಭ ರಾಶಿಯ ಸೂರ್ಯ ನವಾಂಶದಲ್ಲಿ ಬರುತ್ತದೆ ಮತ್ತು ಶುಕ್ರನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದವರು ಭೌತಿಕವಾದಿಗಳು. ಅವರು ತಮ್ಮ ವ್ಯಕ್ತಿತ್ವ ಮತ್ತು ಜೀವನದ ಉದ್ದೇಶವನ್ನು ಸಾಕಷ್ಟು ತಡವಾಗಿ ಕಂಡುಕೊಳ್ಳುತ್ತಾರೆ. ನೀವು ಜೀವನದೆಡೆಗೆ ಉತ್ಸಾಹ ಹೊಂದಿರುತ್ತೀರಿ. ನೀವು ಧೈರ್ಯಶಾಲಿಗಳಾಗಿರುತ್ತೀರಿ ಮತ್ತು ಹಿಂಸಾತ್ಮಕ ಮನೋಭಾವ ಹೊಂದಿರುತ್ತೀರಿ. ಮಾನಸಿಕ ನಿಯಂತ್ರಣ ಮತ್ತು ವ್ಯತ್ಯಾಸ ಕಂಡುಹಿಡಿಯುವ ಕೊರತೆಯಿರುತ್ತದೆ. ಸಾರ್ವಜನಿಕರಲ್ಲಿ ನಿಮ್ಮ ಜನಪ್ರಿಯತೆ ಕಡಿಮೆಯಾಗುತ್ತದೆ ಮತ್ತು ವಿವಾದಗಳ ಕಾರಣ ತೊಂದರೆಯುಂಟಾಗಬಹುದು. ನಿಮ್ಮ ಜೀವನವು ಪ್ರೀತಿ ಪ್ರಣಯಗಳಿಗೆ ಅನುಕೂಲಕರವಾಗಿರುವುದಿಲ್ಲ. ಮಕ್ಕಳು ಮತ್ತು ಜೀವನ ಸಂಗಾತಿ ಅನಾರೋಗ್ಯದಿಂದ ಬಳಲಬಹುದು. ಫಲಾನುಭವಗಳಿಗೆ ಸಂಬಂಧಿಸಿದಂತೆ ಈ ಅವಧಿಯು ಮಗುವಿನ ಜನನ ಮತ್ತು ಉನ್ನತ ಅಧಿಕಾರಿಗಳಿಂದ ಲಾಭ ಪಡೆಯುವಲ್ಲಿ ಪರ್ಯವಸಾನವಾಗಬಹುದು. ವ್ಯಾಪಾರ ಅಥವಾ ಹೊಸ ಉದ್ಯಮಕ್ಕೆ ಕೆಟ್ಟ ಸುದ್ದಿಗಳಿರಬಹುದು. ಅಪಾಯಗಳನ್ನು ತೆಗೆದುಕೊಳ್ಳುವುದಕ್ಕೆ ನಿಮ್ಮ ಜೀವನದಲ್ಲಿ ಸೂಕ್ತವಾದ ಕಾಲವಲ್ಲದ್ದರಿಂದ ಅಪಾಯ ತೆಗೆದುಕೊಳ್ಳಬೇಡಿ. ಕುಟುಂಬದ ಸದಸ್ಯರ ಆರೋಗ್ಯ ಆತಂಕ ಉಂಟುಮಾಡಬಹುದು. ಊಹಾಪೋಹಗಳು ಆರ್ಥಿಕ ನಷ್ಟವನ್ನು ಉಂಟುಮಾಡಬಹುದಾದ್ದರಿಂದ ಅವುಗಳನ್ನು ತಪ್ಪಿಸಬೇಕು. ಎದುರಾಳಿಗಳು ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿಪರ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಾರೆ. ಮುಳುಗುವ ಭಯವಿರುವುದರಿಂದ ನೀರಿನಿಂದ ದೂರವಿರಿ. ಜ್ವರ ಮತ್ತು ಶೀತ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುತ್ತವೆ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನೀವು ಅತ್ಯಂತ ಧೈರ್ಯದಿಂದಿರುತ್ತೀರಿ. ಇದು ನಿಮ್ಮ ಎಲ್ಲ ಸಂಬಂಧಿಕರಿಗೂ, ವಿಶೇಷವಾಗಿ ನಿಮ್ಮ ಸಹೋದರರಿಗೆ ಬೆಳೆಯಲು ಒಳ್ಳೆಯ ಪಾಠವಾಗುತ್ತದೆ. ಯಶಸ್ಸು ಖಚಿತವಾಗಿರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಯತ್ನಗಳನ್ನು ಮಾಡಿ. ಭೌತಿಕ ವಿಷಯಗಳ ಗಳಿಕೆಯನ್ನು ಸೂಚಿಸಲಾಗುತ್ತದೆ. ನಿಮ್ಮ ಶತ್ರುಗಳು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನಿಮ್ಮ ಬಯಕೆಗಳು ಪೂರ್ಣಗೊಳ್ಳುತ್ತವೆ. ನೀವು ವಿಜೇತರಾಗುತ್ತೀರಿ. ನಿಮ್ಮ ಸುತ್ತಲಿನ ಜನರು ನಿಮ್ಮ ನಿಜವಾದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಇದು ನಿಮಗೆ ಸಂತೋಷ ತರುತ್ತದೆ ಮತ್ತು ನೀವು ನಿರಂತರವಾಗಿ ನಿಮ್ಮ ಉತ್ತಮವಾದದ್ದನ್ನು ನೀಡಲು ಇದು ಒಂದು ಬಲವಾದ ಪ್ರೇರಣೆಯಾಗುತ್ತದೆ. ಯಾವಾಗ ಬೇಕಾದರೂ ನೀವು ಪ್ರಯಾಣಿಸಲು ಉತ್ತಮ ಕಾಲವಾಗಿದೆ. ಯಾವುದನ್ನು ತುಂಬ ಹಚ್ಚಿಕೊಳ್ಳಬೇಡಿ ಹಾಗೂ ನಿಮ್ಮ ಬಳಿ ಬರುವ ಸಂತೋಷವನ್ನು ಅನುಭವಿಸಿ. ಕೊನೆಗೂ ನೀವು ವಿಶ್ರಾಂತಿ ತೆಗೆದುಕೊಳ್ಳಬಹುದು ಹಾಗೂ ನೀವು ದೀರ್ಘಕಾಲದಿಂದ ಪಡುತ್ತಿರುವ ಕಷ್ಟದ ಯಶಸ್ಸು ಹಾಗೂ ಫಲಿತಾಂಶಗಳನ್ನು ಆನಂದಿಸಬಹುದು. ಈ ಕಾಲವು ನಿಮ್ಮನ್ನು ಪ್ರಸಿದ್ಧ ಜನರು ನಡುವೆಯೂ ತಂದಿಡುತ್ತದೆ. 2 ಮಕ್ಕಳು ಪಡೆಯುವ ನಿಮ್ಮ ಬಯಕೆ ಪೂರ್ಣಗೊಳ್ಳುತ್ತದೆ. ನಿಮ್ಮ ಸೃಜನಶೀಲತೆಗೆ ಇತರರಿಂದ ಮೆಚ್ಚುಗೆ ಸಿಗುತ್ತದೆ. ನಿಮ್ಮ ಐಹಿಕ ಅಗತ್ಯಗಳನ್ನು ಪೂರೈಸಲು ಹೆಚ್ಚು ವೈಯಕ್ತಿಕ ಭದ್ರತೆಯನ್ನು ರಚಿಸಲು ಸಹಾಯ ಮಾಡುವ ನಿಟ್ಟಿನಲ್ಲಿ ಇತರರಿಂದ ಪ್ರಬಲ ಪ್ರಭಾವವಿರುತ್ತದೆ. ಹಣ ಖಂಡಿತವಾಗಿಯೂ ನಿಮ್ಮ ಬಳಿ ಬರುತ್ತದೆ ಮತ್ತು ನಿಮ್ಮ ವೈಯಕ್ತಿಕ ನಂಬಿಕೆಗಳು, ಕನಸುಗಳು ಮತ್ತು ತತ್ವಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತದೆ. ನೀವು ಸರ್ಕಾರ ಮತ್ತು ಉನ್ನತ ಅಧಿಕಾರಿಗಳಿಂದ ನಿಮ್ಮ ಯೋಗ್ಯತೆಗೆ ಮನ್ನಣೆ ಪಡೆಯುತ್ತೀರಿ. ನೀವು ಸ್ನೇಹಮಯ ಸ್ವಭಾವ ಹೊಂದಿದ್ದೀರಿ ಮತ್ತು ಬೇರೆ ಬೇರೆ ಸಾಮಾಜಿಕ ಪರಿಸ್ಥಿತಿಗಳ ಸಮೂಹ ಬಲವನ್ನು ಆನಂದಿಸುವಲ್ಲಿ ಬಹಳ ಆನಂದ ಹೊಂದುತ್ತೀರಿ. ನೀವು ಆರೋಗ್ಯ ಬೇನೆಯ ಕಾರಣ ಸ್ವಲ್ಪ ತೊಂದರೆಗೊಳಗಾಗಬಹುದು. ಹೊರಗಿನ ಬದಲಾವಣೆಗಳಿಗಿಂತ ವೈಯಕ್ತಿಕ ರೂಪಾಂತರಗಳೇ ಹೆಚ್ಚು ಇಷ್ಟವಾಗುತ್ತವೆ.
ಮಾಘ ನಕ್ಷತ್ರದ 3ನೇ ಪಾದವು ಮಿಥುನ ನವಾಂಶದಲ್ಲಿ ಬರುತ್ತದೆ ಮತ್ತು ಬುಧನು ಆಳುತ್ತಾನೆ. ಈ ಪಾದದಲ್ಲಿ ಜನಿಸಿದವರು ಹೆಚ್ಚು ಬುದ್ಧಿವಂತರು. ಅವರು ಹೆಚ್ಚು ವಿದ್ಯಾವಂತರಾಗಿದ್ದಾರೆ ಮತ್ತು ಅವರ ವೃತ್ತಿಯು ಉನ್ನತ ಮಟ್ಟದ ಬೌದ್ಧಿಕ ಕೆಲಸವನ್ನು ಒಳಗೊಂಡಿರುತ್ತದೆ. ಹೇಗಾದರೂ ಸಮಯ ಮತ್ತು ಅದೃಷ್ಟ ನಿಮ್ಮನ್ನು ಮತ್ತು ನಿಮ್ಮ ಚಟುವಟಿಕೆಗಳನ್ನು ಬೆಳಕಿಗೆ ತರುತ್ತವೆ. ನಿಮ್ಮ ಪ್ರಯತ್ನಗಳಿಗೆ ಗುರುತಿಸಲ್ಪಡಲು ಹಾಗೂ ಬೇರೆಯವರು ನಿಮ್ಮನ್ನು ಗುರುತಿಸಲು ಹಾಗೂ ಗೌರವಿಸಲು ಸಕಾಲ ನಿಮ್ಮ ಜೀವನದಲ್ಲಿ ಒದಗಿ ಬರುತ್ತದೆ. ನಿಮಗೆ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಮತ್ತು ನಿಮ್ಮ ಪೋಷಕರು, ಸಹೋದರರು ಮತ್ತು ಸಂಬಂಧಿಗಳ ಜೊತೆ ಅದೇ ಸಾಮೀಪ್ಯವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತದೆ. ನೀವು ಸಂವಹನದ ಮೂಲಕ ಒಂದು ಉತ್ತಮವಾದ ಸುದ್ದಿಯನ್ನು ಪಡೆಯಬಹುದು. ಇದೇ ವೇಗವನ್ನು ಕಾಯ್ದುಕೊಳ್ಳಿ ಮತ್ತು ನಿಮ್ಮ ಸಾಮರ್ಥ್ಯಗಳಲ್ಲಿ ನಂಬಿಕೆಯಿಡಿ. ಇದು ನಿಮ್ಮನ್ನು ಸಂಪೂರ್ಣವಾಗಿ ಒಂದು ಹೊಸ ಸ್ಥಾನದಲ್ಲಿಡುತ್ತದೆ. ದೂರದ ಪ್ರಯಾಣ ಫಲಪ್ರದವಾಗಿರುತ್ತದೆ. ಮುಂದೆ ನೀವು ಒಂದು ಶ್ರೀಮಂತ ಜೀವನ ನಡೆಸುತ್ತೀರಿ. ನೀವು ಆರ್ಥಿಕವಾಗಿ ಹಠಾತ್ ನಷ್ಟವನ್ನು ಅನುಭವಿಸಬಹುದು. ದಾವೆ ಮತ್ತು ವಿವಾದಗಳಿಂದ ಹಣದ ನಷ್ಟದ ಸಾಧ್ಯತೆಯೂ ಇದೆ. ಪ್ರಯತ್ನಗಳಲ್ಲಿ ವಿಫಲತೆ ನಿಮ್ಮನ್ನು ನಿರಾಸೆಗೊಳಿಸುತ್ತದೆ. ಕೆಲಸದ ಹೊರೆ ತುಂಬಾ ಇರುವುದರಿಂದ ನೀವು ಕಷ್ಟಪಡಬೇಕಾಗುತ್ತದೆ. ಕೌಟುಂಬಿಕ ಜೀವನವು ಆತಂಕಗಳನ್ನು ಉಂಟುಮಾಡಬಹುದು. ಇದು ನಿಮಗೆ ಬಹಳವೇನೂ ಸಮಸ್ಯೆಕರವಲ್ಲದ್ದರಿಂದ ವ್ಯಾಪಾರ ವಿಷಯಗಳಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಬೇಡಿ. ನಿಮ್ಮ ಶತ್ರುಗಳು ನಿಮ್ಮ ವರ್ಚಸ್ಸಿಗೆ ಮಸಿ ಬಳಿಯಲು ಪ್ರಯತ್ನಿಸುತ್ತಾರೆ. ಹಣದ ನಷ್ಟವಾಗುವುದು ಕಂಡುಬರುತ್ತದೆ. ನೀವು ಅನ್ವೇಷಿಸುವ ಹೊಸ ಕ್ಷೇತ್ರಗಳಲ್ಲಿ ಯಾವುದೇ ನೇರ ಲಾಭ ಅಥವಾ ಯಾವುದೇ ದೀರ್ಘಾವಧಿಯ ಸ್ಥಾನವಿಲ್ಲದಿರುವುದರಿಂದ ಹಾಗೂ ಖರ್ಚುಗಳಲ್ಲಿ ಸ್ಥಿರವಾದ ಏರಿಕೆ ಇರುವುದರಿಂದ ನಿಮಗೆ ನಷ್ಟವುಂಟಾಗಬಹುದು. ಶತ್ರುಗಳಿಂದ ಮತ್ತು ಕಾನೂನು ಸಮಸ್ಯೆಗಳಿಂದ ತೊಂದರೆ ಉಂಟಾಗಬಹುದು. ನೀವು ಈಗಿರುವ ಕೆಲಸದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ ಹಾಗೂ ನಿಮ್ಮ ದೃಷ್ಟಿಕೋನದಲ್ಲಿ ಹಾಗೂ ಕೆಲಸದಲ್ಲಿ ಸ್ಥಿರತೆ ಇರುತ್ತದೆ. ಲಾಭಕ್ಕಾಗಿನ ಮೇಲ್ನೋಟ ಕೇವಲ ಅಲ್ಪಾವಧಿಗಾಗಿರಬೇಕು. ಸಾಧಾರಣ ಹಾಗೂ ದೀರ್ಘಾವಧಿ ಯೋಜನೆಗಳನ್ನು ಪ್ರಾರಂಭಿಸುವುದು ಉತ್ತಮ. ನಿಮ್ಮ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿರಬಹುದು. ವಿರುದ್ಧ ಲಿಂಗದ ಜೊತೆಗಿನ ನಿಮ್ಮ ಸ್ನೇಹ ಚೆನ್ನಾಗಿರುವುದಿಲ್ಲ. ತ್ವರಿತ ಹಣ ಮಾಡುವ ಯೋಜನೆಗಳನ್ನು ಮೊದಲು ಪರಾಮರ್ಶಿಸಬೇಕು. ನೀವು ಮಾನಸಿಕ ಒತ್ತಡ ಮತ್ತು ಆಯಾಸದಿಂದಾಗಿ ವೇದನೆ ಅನುಭವಿಸುತ್ತೀರಿ. ನೀವು ನಿಮ್ಮ ವ್ಯಾಪಾರ ಪಾಲುದಾರಿಕೆಯಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು. ಆರ್ಥಿಕವಾಗಿ ಇದು ಅಷ್ಟೇನೂ ಉತ್ತಮವಾಗಿಲ್ಲ. ಪ್ರಯಾಣಗಳು ಫಲಪ್ರದವಾಗಿರುವುದಿಲ್ಲ. ಅಪಾಯಗಳನ್ನು ತೆಗೆದುಕೊಳ್ಳುವ ಪ್ರವೃತ್ತಿಯನ್ನು ಸಂಪೂರ್ಣವಾಗಿ ತಡೆಹಿಡಿಯಬೇಕಾಗಬಹುದು. ನಿಮ್ಮ ಪ್ರೀತಿಪತ್ರರೊಡನೆ ಘರ್ಷಣೆಯ ಸಾಧ್ಯತೆ ಇರುವುದರಿಂದ ಆ ರೀತಿಯ ಸಂದರ್ಭಗಳನ್ನು ತಪ್ಪಿಸಲು ಪ್ರಯತ್ನಿಸಿ. ವಿವಾಹ ಪೂರ್ವ ಪ್ರಣಯಕ್ಕೆ ಒಳ್ಳೆಯ ಕಾಲವಲ್ಲ. ಪ್ರೀತಿ ಮತ್ತು ಸಂಬಂಧಗಳು ನಿಮಗೆ ಅಗೌರವ ಮತ್ತು ನಷ್ಟ ತರಬಹುದಾದ್ದರಿಂದ ನೀವು ಅತ್ಯಂತ ಎಚ್ಚರಿಕೆಯಿಂದಿರಬೇಕು. ಮಾಘ ನಕ್ಷತ್ರದ 4ನೇ ಪಾದವು ಕರ್ಕ ನವಾಂಶದಲ್ಲಿ ಬರುತ್ತದೆ ಮತ್ತು ಚಂದ್ರನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಹುಟ್ಟಿದವರು ಭಾವುಕರಾಗಿರುತ್ತಾರೆ. ಪ್ರಾಯೋಗಿಕವಲ್ಲದಿದ್ದರೂ ಸಂವೇದನಾಶೀಲರು ಮತ್ತು ಸಹಜ ಪ್ರೇರಣೆಯವರಾಗಿರುತ್ತಾರೆ. ಅವರು ಬಹುಮುಖಿ ಪ್ರತಿಭೆಯವರಾಗಿರುತ್ತಾರೆ ಮತ್ತು ತರ್ಕದ ಬದಲಿಗೆ ಹೆಚ್ಚು ತಿಳಿಯುವ ಮೂಲಕ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ಒಲವು ಹೊಂದಿರುತ್ತಾರೆ. ಚಾಲ್ತಿಯಲ್ಲಿರುವ ವರ್ತನೆಯನ್ನು ಪಾಲಿಸುವಲ್ಲಿ ಬದ್ಧತೆ ಮತ್ತು ಅವರ ಸಾಂಪ್ರದಾಯಿಕತೆಯನ್ನು ಬಿಟ್ಟು ಬೇರೆ ಏನನ್ನಾದರೂ ಬಿಡುತ್ತಾರೆ. ಇವರು ಆತ್ಮವಿಶ್ವಾಸಿಗಳು, ನಿಷ್ಠಾವಂತರು, ಮನೆಯೆಡೆಗೆ ಪ್ರೀತಿಯಿರುವವರು, ದಯಾಳುಗಳು ಮತ್ತು ಉದಾರಿಗಳಾಗಿರುತ್ತಾರೆ. ಅವರನ್ನು ಸುಲಭವಾಗಿ ದಾರಿ ತಪ್ಪಿಸಬಹುದು. ಅವರ ಸ್ವಪ್ನಶೀಲ ಮತ್ತು ಅಪ್ರಾಯೋಗಿಕ ಗುಣ ನಿಮಗೆ ಹಾಗೂ ನಿಮ್ಮ ಆಪ್ತರಿಗೆ ಕಷ್ಟಕ ವಿಷಯವಾಗಿದೆ. ಆಶಾವಾದ ಮತ್ತು ನಿರಾಶಾವಾದದ ಮಿಶ್ರಣವಾದ ಇವರು. ಅವರಿಗೆ ಯಾವುದೇ ವಿಷಯದ ಬಗ್ಗೆ ಮನಸ್ಸನ್ನು ದೃಢಗೊಳಿಸಲು ಕಷ್ಟವಾಗುತ್ತದೆ.
ಒಬ್ಬ ಸಾಮಾನ್ಯ ಮಖ ನಕ್ಷತ್ರದ ಹುಡುಗಿ ನಾಚಿಕೆಯ ಇಲ್ಲದ ಸ್ವಭಾವದವಳಾಗಿರುತ್ತಾಳೆ ಮತ್ತು ಅವರ ಸಂಪರ್ಕಕ್ಕೆ ಬರುವ ಎಲ್ಲರಿಗೂ ಪ್ರೀತಿ ಮತ್ತು ವಿಶ್ವಾಸದ ಸೆಲೆಯಾಗಿರುತ್ತಾರೆ. ಅವರು ನಿಜವಾದ ಅರ್ಥದಲ್ಲಿ ಶಾಶ್ವತ ಪ್ರಣಯಿಗಳಾಗಿರುತ್ತಾರೆ ಮತ್ತು ತಮ್ಮ ಸ್ವಂತ ಕಾಲುಗಳ ಮೇಲೆ ನಿಲ್ಲಲು ಹಿಂಜರಿಯುತ್ತಾರೆಂಬ ಅರ್ಹವಾದ ಖ್ಯಾತಿ ಹೊಂದಿರುತ್ತಾರೆ. ಈ ಮಹಿಳೆ ತುಂಬಾ ಧಾರ್ಮಿಕರು ಹಾಗೂ ಅತ್ಯಂತ ಮೂಢನಂಬಿಕೆಯವರೂ ಆಗಿರುತ್ತಾರೆ. ಅವರು ಶಾಂತ, ಸಹನೆಯ ಸ್ವಭಾವವನ್ನು ಹೊಂದಿರುತ್ತಾರಾದರೂ ಅದಕ್ಕೆ ರೂಪು ನೀಡುವ ಅಗತ್ಯವಿರುತ್ತದೆ. ಅವರು ಸುತ್ತಮುತ್ತಲಿನ ಪರಿಸರ ಒಳ್ಳೆಯದಿರಲಿ ಅಥವಾ ಕೆಟ್ಟದಿರಲಿ ಅದಕ್ಕೆ ಹೊಂದಿಕೊಳ್ಳುತ್ತಾರೆ. ಅವರು ಉದಾರಿಗಳು, ಸ್ನೇಹಪರರು ಮತ್ತು ದಯಾಳುಗಳಾಗಿರುತ್ತಾರೆ ಹಾಗೂ ಇದರ ಜೊತೆ ಅನುಕಂಪ ಮತ್ತು ದಯೆಯ ಭಾವನೆಗಳಿರುತ್ತವೆ ಹಾಗೂ ಇದರ ಜೊತೆಗೆ ಸುತ್ತಲಿರುವ ಎಲ್ಲದರ ಬಗೆಗೂ ಇತರರ ಭಾವನೆಗಳಿಗೆ ಸಂವೇದನಾಶೀಲರಾಗಿರುತ್ತಾರೆ. ಈ ಸ್ತ್ರೀಯರು ವೈವಿಧ್ಯತೆಯಿಲ್ಲದ ನಕ್ಷತ್ರದವರಾದ್ದರಿಂದ ಅವರು ದಪ್ಪವಾಗಿರುತ್ತಾರೆ ಮತ್ತು ಸಾಮಾನ್ಯ ಮಟ್ಟದವರಾಗಿರುತ್ತಾರೆ. ಇದು ಅನೇಕ ನೋಟಗಳನ್ನು ಹೊಂದಬಹುದಾದ ನಕ್ಷತ್ರ ಚಕ್ರದ ಏಕಮಾತ್ರ ರಾಶಿಯಾಗಿದೆ. ಅವರ ಕಣ್ಣುಗಳು ದೊಡ್ಡದಾಗಿರುತ್ತವೆ, ಆಕರ್ಷಕವಾಗಿರುತ್ತವೆ, ಸ್ಥಿರವಾಗಿರುತ್ತವೆ ಅಥವಾ ನಿಧಾನವಾಗಿರುತ್ತವೆ ಮತ್ತು ಸಂಮೋಹನ ಶಕ್ತಿ ಹೊಂದಿದಂತಿರುತ್ತವೆ. ಅವರ ಇಡೀ ದೇಹ ರಚನೆ ರಹಸ್ಯಮಯವಾದ, ನಿಗೂಢವಾದ, ಪರೋಪಕಾರಿಯಾದ ಮತ್ತು ಶಾಂತವಾದ ಒಂದು ಕಲ್ಪನೆಯನ್ನು ನೀಡುತ್ತದೆ. ವಾಸ್ತವವಾಗಿ ಬಾಹ್ಯರೂಪ ಅವರ ವ್ಯಕ್ತಿತ್ವದಂತೆ ಸಂಪೂರ್ಣವಾಗಿ ಗ್ರಹಿಕೆಗೆ ನಿಲುಕದೆ ಉಳಿದುಬಿಡುತ್ತದೆ. ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ನುವಾಗ ವಿಶೇಷ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು. ಆದರೆ ಅನಗತ್ಯ ಒತ್ತಡ ಕೇವಲ ನಿಮಗೆ ಮಾನಸಿಕ ಉದ್ವೇಗ ಉಂಟುಮಾಡುತ್ತದೆ. ಹೆಚ್ಚುವರಿ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಬೇಕು. ಸಂಗಾತಿಯು ಸಂತೋಷ ನೀಡಲು ಪ್ರಯತ್ನ ಮಾಡಿದಾಗಿನ ಪೂರ್ಣ ಸಂತೋಷದ ಒಂದು ದಿನ. ಪ್ರೀತಿ ನಿಮಗಾಗಿ ಗಾಳಿಯಲ್ಲಿದೆ. ಸುತ್ತಲೂ ನೋಡಿ, ಎಲ್ಲವೂ ಗುಲಾಬಿಯಾಗಿದೆ. ನೀವು ಯಾವುದೇ ದುಬಾರಿ ಸಾಹಸಕ್ಕೆ ಕೈಹಾಕುವ ಮೊದಲು ನಿಮ್ಮ ವಿವೇಚನೆ ಬಳಸಿ. ನಿಮ್ಮ ಮನಸ್ಸಿನಲ್ಲಿರುವುದನ್ನು ಹೇಳಲು ಹಿಂಜರಿಯದಿರಿ. ಉತ್ತಮ ಆಹಾರ, ಪ್ರಣಯದ ಕ್ಷಣಗಳು, ಇವೆಲ್ಲವನ್ನೂ ನೀವು ನಿಮ್ಮ ಸಂಗಾತಿಯಿಂದ ನಿರೀಕ್ಷಿಸಬಹುದಾಗಿದೆ. ಈ ನಕ್ಷತ್ರದವರು ಪಂಚಮುಖಿ ರುದ್ರಾಕ್ಷಿ ಧರಿಸಿದರೆ ಒಳ್ಳೆಯದು. ಈ ನಕ್ಷತ್ರದವರು ಬಲಶಾಲಿಗಳು, ದಪ್ಪ ತುಟಿ, ಅಗಲವಾದ ಹಣೆ ಇರತಕ್ಕವರು, ಕೋಪ ಸ್ವಭಾವದವರಾದರೂ ತಂದೆ ತಾಯಿಯವರ ಮೇಲೆ ಬಹಳ ಭಕ್ತಿ ಇರತಕ್ಕವರು ಆಗುವರು. ಸ್ತ್ರೀ ಆಗಿದ್ದರೆ ತಂದೆ, ತಾಯಿ, ಗುರು ಹಿರಿಯರ ಬಗ್ಗೆ ವಿಶೇಷ ಭಕ್ತಿ ಉಳ್ಳವರು ಭಾಗ್ಯವಂತರು. ಎಲ್ಲ ವರ್ಗದವರ ಮೇಲೆ ಹೊಂದಿಕೊಂಡು ಹೋಗತಕ್ಕವರು. ಹಾಗಾಗಿ ಇದು ಮಹಾನಕ್ಷತ್ರ ಆಗಿ ಪೂರ್ಣ ಜನ್ಮಕುಂಡಲಿ ನೋಡುವ ಸಂದರ್ಭ ಬರಲಾರದು. ವಿವಾಹ ಆಗಬಹುದು, ಆದರೆ ಸಗೋತ್ರ ಒಂದೇ ನಾಡಿ ಆಗಿದ್ದು ಹತ್ತಿರದ ಸಂಬಂಧಿಕರಾದರೆ ರಕ್ತದ ಗುಂಪು ಪರಿಶೀಲಿಸಿ ವಿವಾಹ ಆಗತಕ್ಕದ್ದು. ಈ ನಕ್ಷತ್ರದಲ್ಲಿ ಪ್ರಥಮ ಋತುಮತಿ ಆದರೆ ಸಂಗೀತ ಪ್ರಿಯಳು, ತಂದೆ ತಾಯಿಯವರ ಮೇಲೆ ತುಂಬಾ ಪ್ರೀತಿ ಇರತಕ್ಕವಳು, ಗೌರವಾನ್ವಿತಳು, ಧನಧಾನ್ಯ ಸಂಪತ್ತು ಉಳ್ಳವಳು ಆಗುವಳು. ಈ ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳಿಗೆ ಪ್ರಥಮ ಸರಸ್ವತಿ ಮಾತೆ ಎಂದರೆ ಅದನ್ನೇ ಮಾತದೇವೋಭವ ಎನ್ನುವರು. ಶಾಲೆಗೆ ಹೋಗುವಾಗ ತಾಯಿಯ ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ಪಡೆದುಕೊಂಡು ಹೋಗಬೇಕು. ಹುಟ್ಟಿದ ಮಗುವಿಗೆ 2 ವರ್ಷಗಳವರೆಗೆ ಬಾಲಾಚೇಷ್ಟೆ ಇದೆ. ಗಣಪತಿ ದೇವರಿಗೆ ಕುಂಕುಮಾರ್ಚನೆ ಮಾಡಿ ಹಣೆಗೆ ಹಚ್ಚಬೇಕು. ನಿಮ್ಮ ಹೆಸರಿನ ಮೊದಲ ಅಕ್ಷರ ಮ, ಮಿ, ಮು. ಮೇಗಳಿಂದ ಆರಂಭವಾದ ವೈಢೂರ್ಯ ಹರಳಿನ ಉಂಗುರವನ್ನು ತೋರು ಬೆರಳಲ್ಲಿ ಧರಿಸತಕ್ಕದ್ದು. ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗಬೇಕಾದರೆ ಸಾಧಕತಾರೆಗಳಾದ ಸ್ವಾತಿ, ಋರೇರೋ, ಶತಭಿಷ, ಸ, ಸೀಸು, ಆರಿದ್ರ, ಕೂಘ ಅಕ್ಷರಗಳಿಂದ ಆರಂಭವಾದ ಹೆಸರು ಇಡತಕ್ಕದ್ದು. ಈ ನಕ್ಷತ್ರದ ವ್ಯಕ್ತಿ ಎಷ್ಟೇ ಪ್ರಭಾವಿತನಾದರೂ ತಂದೆ ತಾಯಿಯವರನ್ನು ಮರೆಯಬಾರದು. ಊರಿಗೆ ಅರಸನಾದರೂ ತಾಯಿಗೆ ಮಗ ಎಂಬ ಗಾದೆ ಮಾತು ಅನ್ವಯಿಸುತ್ತದೆ.
ಯಾವ ತಿಂಗಳ ಹುಣ್ಣಿಮೆ ದಿನ ಮಖೆ ನಕ್ಷತ್ರ ಇರುತ್ತದೋ ಅದನ್ನೇ ಮಾಘಮಾಸ ಎನ್ನುವರು. ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬರುವುದು. ಹುಣ್ಣಿಮೆ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರೆ ವಿಶೇಷ ಫಲ ಸಿಗಲಿದೆ. ಅದೇ ರೀತಿ ಅಮಾವಾಸ್ಯೆಯ ದಿನ ಹಿರಿಯರ ಬಗ್ಗೆ ಸ್ಮರಿಸತಕ್ಕದ್ದು. ವಿದ್ಯೆ ಕ್ಷೇತ್ರದಲ್ಲಿ ವೈದ್ಯಕೀಯ, ಮಾಹಿತಿ ಕ್ಷೇತ್ರ, ತರ್ಕಶಾಸ್ತ್ರ, ಕಲೆ, ಸಾಹಿತ್ಯ, ರಾಜಕೀಯ ಶಾಸ್ತ್ರ ಹಿಡಿಸುವುದು. ವ್ಯಾಪಾರ ವ್ಯವಹಾರವಾದರೆ ಔಷಧ, ವಿದ್ಯುತ್, ಸಿಮೆಂಟ್, ಅಗ್ನಿ ಸಂಬಂಧ ವಸ್ತುಗಳು ಹಿಡಿಸುವುವು. ಜ್ಯೇಷ್ಠ ಮಾಸ, ದಶಮಿ ತಿಥಿ, ಮೂಲ ನಕ್ಷತ್ರ ಇರುವ ದಿನಗಳು ಘಾತ ಆಗಿವೆ. ಯಾವ ಕಾರ್ಯಗಳನ್ನು ಮಾಡಬಾರದು? ಮಾಘ ಮಾಸದಲ್ಲಿ ಕೃಷ್ಣ ಪಂಚಮಿ ತಿಥಿ ಮತ್ತು ಶುಕ್ಲಷ್ಠಿ ದಿನಗಳು ಶೂನ್ಯ ತಿಥಿಗಳಾಗಿವೆ. ದೇವತಾದಿ ಕಾರ್ಯಗಳು ನಿಷಿದ್ಧ. ವಶೀಕರಣ ವಿದ್ಯೆ, ವ್ಯವಹಾರ ಆರಂಭಿಸಲು, ಸೇವಕರನ್ನು ಆರಿಸಲು ಅಗತ್ಯ ಬಿದ್ದರೆ ವಿವಾಹ ಕಾರ್ಯಗಳಿಗೆ ಉತ್ತಮ ದಿನ ಆಗಿದೆ. ಹುಬ್ಬ, ಬುಧವಾರ, ಪೂರ್ವಾಷಾಢ, ಗುರುವಾರ ಹೊಸ ಬಟ್ಟೆ ಧರಿಸಲು ಉತ್ತಮ ದಿನಗಳು. ಹಸ್ತ, ಭಾನುವಾರ, ರೋಹಿಣಿ, ಶ್ರವಣ, ಸೋಮವಾರ, ಭೂಮಿ ಖರೀದಿ, ಗೃಹ ಪ್ರವೇಶ, ಗೃಹ ಆರಂಭ, ಬಾವಿ ತೋಡಿಸಲು ಮತ್ತು ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಶುಭ. ಸ್ವಾತಿ, ಶುಕ್ರವಾರ, ಶತಭಿಷ, ಬುಧವಾರ ಎಲ್ಲ ಕಾರ್ಯಗಳಿಗೆ ಉತ್ತಮ ದಿನಗಳು. ಪುಷ್ಯ, ಗುರುವಾರ, ಅನುರಾಧ, ಬುಧವಾರ, ರೇವತಿ, ಶುಕ್ರವಾರ ರಾಜಕೀಯ ಸೇರಲು ಉತ್ತಮ ದಿನಗಳು. ಪ್ರಾರಂಭದ ದೆಸೆ ಕೇತು 7 ವರ್ಷ. 7, 10, 12, 24, 26, 30, 60, 75 ಕಂಟಕ ವರ್ಷಗಳು. ಪೂರ್ಣ ಆಯುಷ್ಯ ಪ್ರಮಾಣ 82 ವರ್ಷ. ಆದರೆ ಗಜಕೇಸರಿ ಯೋಗ ಇರಬೇಕು. ಮೊದಲನೇ ಪಾದ ಮೇಷ ನವಾಂಶ, ಕ್ರೀಡಾ ಕ್ಷೇತ್ರದಲ್ಲಿ ಹೆಸರು ಪಡೆಯುವರು. ಎರಡನೇ ಪಾದ ವೃಷಭ ನವಾಂಶ, ಬ್ಯಾಂಕ್ ಸಂಬಂಧ ಉದ್ಯೋಗ ಯೋಗ ಫಲವಿದೆ. ಮೂರನೇ ಪಾದ ಮಿಥುನ ನವಾಂಶ, ಗಣಿತ ವಿದ್ಯೆಯಲ್ಲಿ ಪರಿಣಿತರಾಗುವರು. ನಾಲ್ಕನೇ ಪಾದ ಕರ್ಕ ನವಾಂಶ, ನೀರು, ಹಾಲು, ಲಘು ಪಾನೀಯ ವ್ಯವಹಾರದಿಂದ ಲಾಭ ಬರಲಿದೆ. ಉದ್ಯೋಗಸ್ಥರಿಗೆ ವಿದೇಶ ಪ್ರಯಾಣ ಯೋಗವಿದೆ. ಈ ನಕ್ಷತ್ರದ 30 ರಿಂದ 34ಗಳಿಗೆ ವಿಷ ಆಹಾರ ಸೇವನೆ ಮಾಡಬಾರದು. ಚಂದ್ರನು ಮೀನರಾಶಿಯಲ್ಲಿದ್ದಾಗ ಕೃತಿಕೆ, ಉತ್ತರೆ ದಿನಗಳಲ್ಲಿ ಪ್ರಯಾಣ ನಿಷಿದ್ಧ. ವಿಶಾಲ, ಪೂರ್ವಭಾದ್ರ, ಪುನರ್ವಸು ದಿನಗಳಲ್ಲಿ ಜಾಗ್ರತೆ ಇರಬೇಕು. ಸಂಖ್ಯಾಶಾಸ್ತ್ರದಂತೆ 7, 16, 25 ತಾರೀಖು ಶುಕ್ರವಾರ ಬಂದರೆ ಶುಭದಾಯಕವಾಗಲಿದೆ. ಮಖೆ ನಕ್ಷತ್ರ ಭಾನುವಾರ, ಸೋಮವಾರ, ಶುಕ್ರವಾರ ದಿನಗಳಲ್ಲಿ ಯಾವ ಕಾರ್ಯ ಮಾಡಬಾರದು. ಪ್ರಯಾಣ ನಿಷಿದ್ಧ. ಮತ್ಯುಯೋಗ ಆಗಲಿದೆ. ಮಾಘ ನಕ್ಷತ್ರಕ್ಕೆ ಹೊಂದಾಣಿಕೆ. ಭರಣಿ, ಕೃತಿಕ, ರೋಹಿಣಿ, ಆರ್ದ್ರ, ಪುನರ್ವಸು, ಮಾಘ, ಪೂರ್ವ ಫಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಶ್ರವಣ, ಶತಭಿಷ ಹುಟ್ಟಿರುವ ಮಹಿಳೆಯರು ಸಾಮಾನ್ಯವಾಗಿ ಶೃಂಗಾರ ಪ್ರಿಯರಾಗಿರುತ್ತಾರೆ. ಸಭೆ ಸಮಾರಂಭಗಳಲ್ಲಿ ಬಹುಮುಖ್ಯ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ತಾನಾಗಿಯೇ ಜನಪ್ರಿಯತೆ ದೊರೆಯುತ್ತದೆ. ಅತಿ ಶೀಘ್ರವೇ ಕೋಪಗೊಳ್ಳುತ್ತಾರೆ. ನಾನು ಮಾಡುವುದೆಲ್ಲ ಸರಿ ಎಂಬ ಭಾವನೆ ಸದಾ ಇರಲಿದೆ. ಮಖ ನಕ್ಷತ್ರದ ಸ್ತ್ರೀಯರಿಗೆ ಜೀವನದ ಅತಿ ದೊಡ್ಡ ಶತ್ರು ಎಂದರೆ ಅವರ ಮಿದುಳು. ಅವರು ಮಾಡುವ ಕೆಟ್ಟ ಯೋಚನೆಗಳು ಅವರಿಗೆ ಶತ್ರುವಾಗಿರುತ್ತದೆ. ಯಾವುದೇ ವಿಚಾರವನ್ನು ಗಂಭೀರವಾಗಿ ಸ್ವೀಕರಿಸುವುದಿಲ್ಲ. ದೊಡ್ಡವರೊಂದಿಗೆ ದೊಡ್ಡವರಾಗಿ, ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವುದೇ ಇವರ ವಿಶೇಷ. ಸುಲಭವಾಗಿ ಯಾರ ಮಾತನ್ನು ಕೇಳುವುದಿಲ್ಲ. ಎಷ್ಟೇ ಕಷ್ಟವೆನಿಸಿದರೂ ಆಡಳಿತದ ಚುಕ್ಕಾಣಿ ತಮ್ಮ ಬಳಿಯೇ ಇರಬೇಕು ಎಂದುಕೊಳ್ಳುತ್ತಾರೆ. ಸಮಾಜದ ಗಣ್ಯ ವ್ಯಕ್ತಿಗಳ ಸ್ನೇಹ ಸಹವಾಸ ಇರುತ್ತದೆ. ಮಾಘ ನಕ್ಷತ್ರದ ಹೆಣ್ಣು ಮಕ್ಕಳು ಪ್ರತಿದಿನ ಶ್ರೀ ಆದಿತ್ಯ ಹೃದಯ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಉತ್ತಮ ಆರೋಗ್ಯ ದೊರೆಯುತ್ತದೆ.
ಹಸಿರು ಬಣ್ಣದ ಬಟ್ಟೆ ಮತ್ತು ಹೆಸರುಬೇಳೆಯನ್ನು ದಾನ ನೀಡುವುದರಿಂದ ಖರ್ಚು ವೆಚ್ಚಗಳು ಕಡಿಮೆಯಾಗಲಿವೆ. ಶ್ರೀ ಗಣಪತಿ ದೇಗುಲಕ್ಕೆ ಕಪ್ಪು ಮತ್ತು ಬಿಳಿ ಮಿಶ್ರಿತ ನೆಲಹಾಸು ದಾನ ಮಾಡುವುದರಿಂದ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತದೆ. ಬಾಯಿಗೆ ಸಂಬಂಧಿಸಿದ ರೋಗಗಳು ಕಡಿಮೆಯಾಗುತ್ತವೆ. ಶ್ರೀ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡಿಸುವುದರಿಂದ ವಾದ ವಿವಾದಗಳು ಕಡಿಮೆಯಾಗಲಿವೆ. ನಿಮ್ಮ ಬಳಿ ಸದಾ ಬಿಳಿ, ಕೆಂಪು ಮತ್ತು ಹಳದಿ ಬಣ್ಣದ ಕರವಸ್ತ್ರ ಇರಿಸಿಕೊಳ್ಳಿ. ನಿರೀಕ್ಷಿತ ಫಲಗಳು ದೊರೆಯಲು ಇದು ಸಹಕಾರಿ. ಮದುವೆಯ ಸಂದರ್ಭದಲ್ಲಿ ನಕ್ಷತ್ರದ ಹೊಂದಾಣಿಕೆಯು ಬಹಳ ಮುಖ್ಯವಾದ ಪಾತ್ರವಹಿಸುತ್ತದೆ. ನಕ್ಷತ್ರ ಹೊಂದಾಣಿಕೆಯ ನಂತರವಷ್ಟೇ ವಿವಾಹ ಪ್ರಸ್ತಾವದ ಮುಂದಿನ ಹಂತಕ್ಕೆ ಮುಂದುವರಿಯುತ್ತದೆ. ಮದುವೆ ಸಂದರ್ಭದಲ್ಲಿ ನಕ್ಷತ್ರಗಳ ಹೊಂದಾಣಿಕೆಯು ಪ್ರಾಚೀನ ಕಾಲದಿಂದಲೂ ಹಿಂದೂಗಳು ಪಾಲಿಸಿಕೊಂಡು ಬಂದ ಸಂಪ್ರದಾಯವಾಗಿದೆ. ಪ್ರತಿ ನಕ್ಷತ್ರದಿಂದ ನಕ್ಷತ್ರಕ್ಕೆ ಗುಣಲಕ್ಷಣಗಳು ಅನನ್ಯವಾಗಿರುವುದರಿಂದ ಮದುವೆಗೆ ನಕ್ಷತ್ರದ ಹೊಂದಾಣಿಕೆಯನ್ನು ಜಾತಕಕ್ಕೆ ಹೊಂದಿಸಲು ಮತ್ತು ದಂಪತಿಗಳ ಹೊಂದಾಣಿಕೆಯನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ. ರಾಶಿ, ಸೂರ್ಯ ಚಿಹ್ನೆ ಮತ್ತು ಲಗ್ನದ ಹೊರತಾಗಿ ನಕ್ಷತ್ರವನ್ನು ಆಧರಿಸಿದ ವಿವಾಹ ಹೊಂದಾಣಿಕೆಗೆ ಪ್ರಾಮುಖ್ಯತೆ ನೀಡಲಾಗಿದೆ. ಇದಲ್ಲದೆ ಉತ್ತಮ ಹೊಂದಾಣಿಕೆಯ ನಕ್ಷತ್ರ ಪ್ರೀತಿಯ ಹೊಂದಾಣಿಕೆಯು ಆಳವಾದ ಮತ್ತು ಹೆಚ್ಚು ತೃಪ್ತಿಕರ ಸಂಬಂಧಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ನಕ್ಷತ್ರದ ಆಧಾರದ ಮೇಲೆ ಉತ್ತಮ ವಿವಾಹ ಹೊಂದಾಣಿಕೆಯನ್ನು ಹೊಂದಿರುವ ದಂಪತಿಗಳು ಸಾಮಾನ್ಯವಾಗಿ ಉತ್ತಮ ತಿಳುವಳಿಕೆ, ಬಲವಾದ ಬದ್ಧತೆ ಮತ್ತು ಪರಸ್ಪರ ಬಾಂಧವ್ಯವನ್ನು ಆನಂದಿಸುತ್ತಾರೆ. ಸರಳವಾಗಿ ಹೇಳುವುದಾದರೆ, ವಿವಾಹ ಹೊಂದಾಣಿಕೆಯ ಸಮಯದಲ್ಲಿ ನಕ್ಷತ್ರದ ಹೊಂದಾಣಿಕೆಯು ವಿವಾಹದ ಅನ್ಯೋನ್ಯತೆ ಮತ್ತು ದೀರ್ಘಾಯುಷ್ಯದ ಸಂಕೇತ ಎನ್ನಬಹುದು. ದಂಪತಿಗಳ ನಡುವಿನ ಉತ್ತಮ ಹೊಂದಾಣಿಕೆಗೆ ನಕ್ಷತ್ರಗಳ ಹೊಂದಾಣಿಕೆಯ ಒಕ್ಕೂಟಕ್ಕೆ ಕನಿಷ್ಠ 18 ಧನಾತ್ಮಕ ಅಂಶಗಳ ಅಗತ್ಯವಿದೆ. 18 ರಿಂದ 24 ಅಂಶಗಳು ಹೊಂದಾಣಿಕೆಯಾದರೆ ಮದುವೆಗೆ ಅನುಮೋದಿಸಬಹುದು. 25 ರಿಂದ 32 ಅಂಶಗಳ ಹೊಂದಾಣಿಕೆಯನ್ನು ಉತ್ತಮ ಜೋಡಿ ಎಂದು ಪರಿಗಣಿಸಲಾಗಿದೆ. 33 ಮತ್ತು ಹೆಚ್ಚಿನ ಅಂಶಗಳು ಹೊಂದಿಕೆಯಾದರೆ ಅಂತಹ ಜೋಡಿಯನ್ನು ಅತ್ಯುತ್ತಮ ಜೋಡಿ. ಈ ಭೂಮಿಯಲ್ಲಿ ಅತಿ ಹೆಚ್ಚು ಹೊಂದಾಣಿಕೆಯಾಗಿ ಇರುವ ಉತ್ತಮ ದಾಂಪತ್ಯ ಅರ್ಥೈಸಿಕೊಳ್ಳುವುದು ಮಾದರಿ ಜೋಡಿಯಾಗಿ ಇರುತ್ತಾರೆ ಎಂದು ನಂಬಲಾಗಿದೆ. ಒಟ್ಟಾರೆ ವಧುವಿನ ಜನ್ಮ ನಕ್ಷತ್ರದ ಗುಣಲಕ್ಷಣಗಳು ಹೆಚ್ಚಾಗಿ ವರನ ನಕ್ಷತ್ರದ ಗುಣಲಕ್ಷಣಗಳೊಂದಿಗೆ ಹೊಂದಿಕೆಯಾದರೆ ಅದನ್ನು ಉತ್ತಮ ಅಥವಾ ಮದುವೆಗೆ ಅತ್ಯುತ್ತಮ ನಕ್ಷತ್ರ ಸಂಯೋಜನೆ ಎಂದು ಹೇಳಲಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.